ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಹಳೆ ಜೋಡೆತ್ತುಗಳ ನಡುವೆ ಮೇಕೆದಾಟು ವಾಗ್ಯುದ್ಧ. ಕಾಂಗ್ರೆಸ್ಗೆ ಕುಮಾರಸ್ವಾಮಿ ಹಾಕಿದ್ರು ಪಂಚ ಸವಾಲ್. ಎಚ್ಡಿಕೆ ಮಾತಿಗೆ ಸಿದ್ದರಾಮಯ್ಯ ಕೆಂಡಾಮಂಡಲ. ಮೇಕೆದಾಟಿನ ವಿಚಾರದಲ್ಲಿ ಶುರುವಾಯ್ತಾ ಮಹಾ ಪಾಲಿಟಿಕ್ಸ್? ಮತ್ತೆ ಹಳೆ ಮೈಸೂರು ಯುದ್ಧ ಶುರುನ? ಕೈ ವರ್ಸಸ್ ದಳದ ನಡುವೆ ನಡೀತಾ ಇರುವ ಮೇಕೆದಾಟು ಮಹಾಕಾಳಗದ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮುಂದೆ. ಹಳೆ ಜೋಡೆತ್ತುಗಳ ನಡುವೆ ಮೇಕೆದಾಟು ವಾಗ್ಯುದ್ಧ. ಪಂಚ ಸವಾಲ್ ಹಾಕಿದ ಎಚ್ಡಿಕೆಗೆ ಸಿದ್ದು ಡಿಚ್ಚಿ. ಮೇಕೆದಾಟು ಮಹಾಪಾಲಿಟಿಕ್ಸ್, ಮತ್ತೆ ಮೈಸೂರು ಯುದ್ಧ ಶುರುನಾ? ಮೇಕೆದಾಟು ಯೋಜನೆಗೆ ಆಗ್ರಹಿಸಿ ಕಾಂಗ್ರೆಸ್ ಹಮ್ಮಿಕೊಂಡಿರುವ ಪಾದಯಾತ್ರೆ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಸದ್ಯಕ್ಕೆ 3 ಪಕ್ಷಗಳ ಟಾರ್ಗೆಟ್ 2023ರ ವಿಧಾನಸಭೆ ಚುನಾವಣೆ. ಆ ಚುನಾವಣೆಯಲ್ಲಿ ಗೆದ್ದು ರಾಜ್ಯದ ಗದ್ದುಗೆ ಹಿಡಿಬೇಕು ಅಂತ ಹೇಳಿ ಪ್ಲಾನ್ಗಳ ಮೇಲೆ ಪ್ಲಾನ್ಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ 25 ಕ್ಷೇತ್ರಗಳ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ 11 ಸೀಟು ಗೆದ್ದ ಮೇಲೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಅವರ ಆತ್ಮವಿಶ್ವಾಸ ಹೆಚ್ಚಾಗಿದ್ದು 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತರಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಹೀಗಾಗಿ ಹೊಸ ಪ್ರಯೋಗಗಳನ್ನು ಮಾಡುತ್ತಿದ್ದಾರೆ ಡಿಕೆಶಿಯ ಹೊಸ ಪ್ರಯೋಗಕ್ಕೆ ಮೇಕೆದಾಟು ಯೋಜನೆ ಸಿಕ್ತಾ ಅಥವಾ ಚುನಾವಣೆಯ ಲಾಭದ ಲೆಕ್ಕಾಚಾರವಿಲ್ಲದೆ ಜನರಿಗಾಗಿ ಈ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರಾ ಗೊತ್ತಿಲ್ಲ. ಒಟ್ನಲ್ಲಿ ಡಿಕೆಶಿ ನೇತೃತ್ವದ ಮೇಕೆದಾಟು ಪಾದಯಾತ್ರೆ ಮಾತ್ರ ಈಗ ರಾಜ್ಯ ರಾಜಕಾರಣದಲ್ಲಿ ಮಾತಿನ ಮಲ್ಲಯುದ್ಧಕ್ಕೆ ಕಾರಣವಾಗಿರೋದಂತೂ ಸತ್ಯ. ಪಂಚ ಹಾಕೊಂಡು ಶೋ ಮಾಡಿದರೆಲ್ಲ ರೈತರಾಗಲ್ಲ. ಅವರೇನೇ ಮಾತಾಡಿದ್ರು ಅವ್ರು ನಮ್ಗೆ ಆಶೀರ್ವಾದ ಅಂತ ನಾನು ಗಮನಿಸಿ ಹಿರಿಯರಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು, ಅವ್ರ ಆಶೀರ್ವಾದ ಇದೆ ಅಂತೇಳಿ ನಮ್ಮ ಹೆಜ್ಜೆ ನಾವು ಕಾರ್ಯನಿರ್ವಹಿಸಿದ್ದೇವೆ. ಇದು ಮೊನ್ನೆ ಕುಮಾರಸ್ವಾಮಿ ಮತ್ತು ಡಿಕೆಶಿ ನಡುವೆ ನಡೆದ ವಾಗ್ಯುದ್ಧ. ಪಂಚ ಕಟ್ಟಿದವರು ರೈತರೇ ಅಲ್ಲ ಎಂದಾದ ಮೇಲೆ ಪವಿತ್ರವಾದ ಕಾವೇರಿ ತಾಯಿ ಮುಂದೆ ನಿಂತು ನಾಟಕ ಮಾಡುವವರನ್ನ ಮಣ್ಣಿನ ಮಕ್ಕಳು ಎಂದು ಕರೆಯಬೇಕೇ? ರಾಜ್ಯದ ಜನರ ಮುಂದೆ ಈ ನಾಟಕ ಯಾಕೆ ಅಂತ ಹೇಳಿ ಮಾಜಿ ಸಿಎಂ ಕುಮಾರಸ್ವಾಮಿ ನೇರವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿಯನ್ನ ಕುಟುಕಿದ್ದಾರೆ. ಆ ಮೂಲಕ ಹಳೆ ಜೋಡೆತ್ತುಗಳ ಮಧ್ಯೆ ಹೊಸ ಕುಸ್ತಿಗೆ ನಾಂದಿ ಹಾಡಿದ್ದಾರೆ. ಹಾಗಾದ್ರೆ ಏನಿದು ಹಳೆ ದೋಸ್ತಿ, ಹೊಸ ಕುಸ್ತಿ? ಮೇಕೆದಾಟು ಪಾದಯಾತ್ರೆ ಕೈದಳ ನಡುವೆ ವಾಗ್ಯುದ್ಧಕ್ಕೆ ಕಾರಣವಾಗಿದ್ಯಾಕೆ ಹೇಳ್ತೀವಿ. ಆದ್ರೆ ಅದಕ್ಕೂ ಮೊದಲು ಕೈದಳದ ನಡುವೆ ನಡೀತಿರೋ ಮಾತಿನ ಮಲ್ಲಯುದ್ಧದ ಒಂದು ಝಲಕನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಕಾಂಗ್ರೆಸ್ ಜೆಡಿಎಸ್ ನಡುವೆ ಟಾಕ್ ವಾರ್. ಆರ್ಟಿಫಿಷಿಯಲ್ ಹೋರಾಟ ಎಂದ ಎಚ್ಡಿಕೆ. ಮೇಕೆದಾಟು ವಿಚಾರಕ್ಕೆ ಕಾಂಗ್ರೆಸ್ ಜೆಡಿಎಸ್ ನಡುವೆ ಟಾಕ್ ವಾರ್ ನಡೀತಿದೆ. ಕಾಂಗ್ರೆಸ್ನದ್ದು ಆರ್ಟಿಫಿಷಿಯಲ್ ಹೋರಾಟ ಅಂತಿದ್ದಾರೆ ಕುಮಾರಸ್ವಾಮಿ. ಇದಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟು ನೀಡಿದ್ದಾರೆ. ಪಂಚ ಹಾಕೊಂಡು ಶೋ ಮಾಡಿದರೆಲ್ಲ ರೈತರಾಗಲ್ಲ. ಈಗ ನೋಡಿದೆ ನಾನು ಮೊನ್ನೆ, ಅದೆಲ್ಲ ತಲಕಾವೇರಿಲಿ ಎಲ್ಲರನ್ನೂ ದೂರ ಕಳಿಸಿ ತಲಕಾವೇರಿಗೆ ಅದೆಂತೂ ಅಕ್ಷತೆ ಕಾಳಿಸ್ತು ತಿರುಗಿಬಿಟ್ಟು ಸ್ಟೇಜಲ್ಲಿ ಇದರಲ್ಲಿ ನಿಮ್ಮ ಸ್ಟೆಪ್ಸ್ ಮುಂದೆ ನರೇಂದ್ರ ಕಾಪಿ ಮಾಡೋದಾದ್ರೂ ಒರಿಜಿನಾಲಿಟಿ ಇರಬೇಕಲ್ವೇ? ಇದು ನೋಡಿ ಜನ ಮೆಚ್ಕೋತಾರ? ಇವೆಲ್ಲ ನಡೆಯಲ್ಲ. ಆರ್ಟಿಫಿಷಿಯಲ್ ಇವ್ರದ್ದು ಹೋರಾಟಗಳು ನಡೆಯಲ್ಲ. ಎಸ್, ಹೀಗೆ ಆರ್ಟಿಫಿಷಿಯಲ್ ಹೋರಾಟಗಳಿಂದ ಪ್ರಯೋಜನವಿಲ್ಲ. ಕಾಂಗ್ರೆಸ್ ನಡಿಗೆ ಕೃಷ್ಣೆಯ ಕಡೆಗೆ ಹೋರಾಟ ನಾವು ನೋಡಿಲ್ವಾ? ಕೃಷ್ಣೆಯ ನೀರನ್ನ ಇವರು ಉಳಿಸಿದ್ದನ್ನೂ ನೋಡಿದ್ದೇವೆ. ಈಗ ಮೇಕೆದಾಟು ಯೋಜನೆಗಾಗಿ ಪಾದಯಾತ್ರೆ ಮಾಡುತ್ತಿದ್ದಾರೆ. ಸ್ವಾಮೀಜಿಗಳನ್ನು ಪಾದಯಾತ್ರೆಗೆ ಕರೆಯುತ್ತಿದ್ದಾರೆ. ಹೋಗಿ ಕೇಂದ್ರ ಸರ್ಕಾರದ ಮುಂದೆ ಉಪವಾಸ ಕುಳಿತುಕೊಳ್ಳಿ. ಇದು ಜನರನ್ನ ಸೆಳೆಯಲು ಮತಕ್ಕಾಗಿ ನಡೆಯುವ ಪಾದಯಾತ್ರೆ ಅಂತ ಎಚ್ಡಿಕೆ ವ್ಯಂಗ್ಯ ಮಾಡಿದ್ರು. ಈಗ ಅಲ್ಲಿ ಕಾಂಗ್ರೆಸ್ ನಡಿಗೆ ಕೃಷ್ಣ ಕಡೆಗೆ ಅಂತ ತೋರಿಸ್ಕೊಂಡು ಕೃಷ್ಣ ನೀರನ್ನ ಉಳಿಸಿದ್ದು ನೋಡಿದೀವಲ್ಲ 5 ವರ್ಷದಲ್ಲಿ. ಈಗ ಮೇಕೆದಾಟು ಕಟ್ಟಾಕಿ ಪಾದಯಾತ್ರೆ ಮಾಡಬೇಕಾ? ಹೋಗಲ್ಲಿ ಡೆಲ್ಲಿನಲ್ಲಿ ಕೂತ್ಕೊಳ್ಳಿ, ಉಪವಾಸ ಕೂತ್ಕೊಳ್ಳಿ ಕೇಂದ್ರ ಸರ್ಕಾರದ ಮುಂದೆ. ಅದು ಬಿಟ್ಬಿಟ್ಟು ಇಲ್ಲಿ ಪಾದಯಾತ್ರೆ ಮಾಡ್ಕೊಂಡು ಮತ ಪಡೀಲಿಕ್ಕೋಸ್ಕರ ನಮ್ಮ ಜನಗಳನ್ನ ಬಂದು ಮನಸ್ಸು ಪರಿವರ್ತನೆ ಮಾಡ್ತೀನಿ. ಎಲ್ಲ ಟೈಮಲ್ಲೂ ಪರಿವರ್ತನೆ ಮಾಡೋಕ್ಕಾಗಲ್ಲ ಪಾದಯಾತ್ರೆ ಹೆಸರಲ್ಲಿ. ಹೀಗೇಳಿದ ಕುಮಾರಸ್ವಾಮಿ ವಿರುದ್ಧ ಸಿದ್ದರಾಮಯ್ಯ ಕೂಡ ಗರಂ ಆದ್ರು. ಮೇಕೆದಾಟು ಯೋಜನೆ ಏನು ಕುಮಾರಸ್ವಾಮಿ ಮಾಡಿದ್ರ? ಡೀಟೇಲ್ ಪ್ರಾಜೆಕ್ಟ್ ಮಾಡಿ ಕೇಂದ್ರಕ್ಕೆ ಕಳಿಸಿದವರು ನಾವು. ನಾನು ಸಿಎಂ ಆಗಿದ್ದಾಗ ಡಿಪಿಆರ್ ಸಿದ್ಧಪಡಿಸಿ ಕಳಿಸಿದ್ದೆವು. ನಮ್ಮ ಯೋಜನೆ ಅನುಷ್ಠಾನಕ್ಕೆ ಪಾದಯಾತ್ರೆ ಆರಂಭಿಸಿದ್ದೇವೆ. ಕುಮಾರಸ್ವಾಮಿಗೆ ಯಾಕೆ ಹೊಟ್ಟೆಯುರಿ ಅಂತ ಸಿದ್ದು ಕಿಡಿಕಾರಿದ್ರು. ಇನ್ನು ಪಾದಯಾತ್ರೆ ಹೈಜಾಕ್ ಅಂತ ಆರೋಪಿಸಿದ ಕುಮಾರಸ್ವಾಮಿಗೆ ತಿರುಗೇಟು ನೀಡಿದ ಸಿದ್ದು, ಹೈಜಾಕ್ ಅಂದ್ರೆ ಏನರ್ಥ? ಅದೇನ್ ಸರ್ಕಾರಿ ಕಾರ್ಯಕ್ರಮನ ಹೈಜಾಕ್ ಮಾಡೋದಕ್ಕೆ ಅಂತ ಗರಂ ಆದ್ರು. ಏನು ಅವ್ರದ್ದೇನು ಪ್ರೋಗ್ರಾಮ್ ಅದು? ಏನು ಸರ್ಕಾರದ ಪ್ರೋಗ್ರಾಮ್ ಅದು? ಹೈಜಾಕ್ ಮಾಡಕ್ಕೆ ಸರ್ಕಾರದ ಪ್ರೋಗ್ರಾಮ್ ಏನೇ ಅದು? ಹೇಳೋದು ಅರ್ಥ ಆಯ್ತಾ ನಿಮಗೆ? ನಾವು ನೀರಾವರಿ ನಮ್ಮ ಕಾಲದಲ್ಲಿ ಅದನ್ನ ಡಿಪಿಆರ್ ಮಾಡಿ ಕಳಿಸ್ಕೊಟ್ಟಿದ್ದು. ಅದು ಇಂಪ್ಲಿಮೆಂಟ್ ಆಗಿಲ್ಲ ಅಂತೇಳಿ ಒತ್ತಡ ತರಕ್ಕೋಸ್ಕರವಾಗಿ ಸರ್ಕಾರದ ಮೇಲೆ, ಬಿಜೆಪಿ ಸರ್ಕಾರದ ಮೇಲೆ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಅದು ಹೈಜಾಕ್ ಎಲ್ಲಿ ಪ್ರಶ್ನೆ ಬರ್ತದೆ? ಏನು ಕುಮಾರಸ್ವಾಮಿ ಕಾಲದಲ್ಲ ಮಾಡಿದ್ರ?
ಅವ್ರು ಮಾಡಿದ್ರ ಅದನ್ನ DPR ಮಾಡಿದ್ದು ನಾವು DPR ಅಂದ್ರೆ ಗೊತ್ತಾ, ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ 9,500 ಕೋಟಿಗೆ ಮಾಡಿದ್ದವ್ರು ನಾವು ಪಾದಯಾತ್ರೆ ಮಾಡ್ತೀವಿ. ಅವ್ರಿಗೆ ಯಾಕೆ ಹೊಟ್ಟೆ ನೋವು? ಅವ್ರ ಕಾಲದಲ್ಲಿ ಮಾಡಿದ್ದು. ಸಿದ್ದರಾಮಯ್ಯ ದಾಳಿಗೆ ಪ್ರತಿದಾಳಿ ಮಾಡಿರುವ ಕುಮಾರಸ್ವಾಮಿ ಕಾಂಗ್ರೆಸ್ಗೆ ನನ್ನ ಪ್ರಶ್ನೆಗಳು, ಪಾದಯಾತ್ರೆಗೂ ಮೊದಲು ಉತ್ತರ ಕೊಡಲಿ ಎಂದು ಸವಾಲು ಹಾಕಿದ್ರು. ಕೇಂದ್ರ ಜಲ ಆಯೋಗದಲ್ಲಿ DPR ಕೊಳೆಯುತ್ತಿದೆ ಯಾಕೆ? ಪಾದಯಾತ್ರೆ ಮಾಡಿದರೆ ಜಲ ಆಯೋಗ ಒಪ್ಪಿಗೆ ನೀಡುತ್ತಾ? ಕೇಂದ್ರ ಏನ್ ಹೇಳಿದೆ ಎಂಬ ಅರಿವು ವಿಪಕ್ಷ ನಾಯಕರಿಗೆ ಇದೆಯಾ? ತಮಿಳುನಾಡು ಒಪ್ಪಿಗೆ ಪಡೆಯಿರಿ ಎಂದು ಕೇಂದ್ರ ಸ್ಪಷ್ಟಪಡಿಸಿದೆ. ನಾನು CM ಆಗಿದ್ದಾಗ DPR ಸಿದ್ಧಪಡಿಸಿ ಸಲ್ಲಿಸಿದ್ದು. ಹೀಗೆ ಸವಾಲು ಹಾಕುವ ಜೊತೆಗೆ ಬೆಂಗಳೂರಿಗೆ 9 TMC ಕಾವೇರಿ ನೀರು ನಿರಾಕರಿಸಿದ್ದ ಕಾಂಗ್ರೆಸ್ ಈಗ ಅದೇ ನಗರದಲ್ಲಿ 4 ದಿನ ಪಾದಯಾತ್ರೆ ಮಾಡುತ್ತಿದೆ. ಕೋವಿಡ್ ವೇಳೆ ಜನರಿಗೆ ತೊಂದರೆ ಕೊಡಲು ಈ ಹೊಸ ನಾಟಕ ಯಾಕೆ ಎಂದು ಚಿವುಟಿದ್ದಾರೆ. ಹಾಸನದಲ್ಲಿ ಮಾತನಾಡಿರುವ ಮಾಜಿ ಪ್ರಧಾನಿ HD ದೇವೇಗೌಡ, ಪಾದಯಾತ್ರೆಗೆ ನಾನು ವಿರೋಧ ಮಾಡಲ್ಲ ಅಂದ್ರು. ನಾನು ಅವ್ರ ಪಾದಯಾತ್ರೆ ಮಾಡಿದ್ರೆ ನಾನು ಯಾಕೆ ಬೇಡ ಅಂದೆ? ನಾನು ಲಘುವಾಗಿ ಯಾರ ಬಗ್ಗೆನೂ ಮಾತಾಡೋದಿಲ್ಲ. ಪಾದಯಾತ್ರೆ ಮಾಡಿದ್ರೆ ಮಾಡಲಿ, ಅದರಿಂದ ಸಮಸ್ಯೆ ಬಗೆಹರಿದ್ರೆ ಸಂತೋಷ. ಆದ್ರೆ HDK ಸವಾಲಿಗೆ ತಣ್ಣನೆಯ ಉತ್ತರ ಕೊಟ್ಟಿರುವ DKಶಿ, HDK ಜೊತೆ ಕಾಂಪೀಟ್ ಮಾಡುವ ಶಕ್ತಿ ಇಲ್ಲ. ನನ್ನನ್ನು ತಿದ್ದಲು HD ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ಒಳ್ಳೆಯದಕ್ಕೆ ಹೇಳ್ತಾ ಇದ್ದಾರೆ. ನನಗೂ ಈಗ ವಯಸ್ಸಾಗಿದೆ, ಗಡ್ಡ ಬೆಳ್ಳಗಾಗಿದೆ, ಕುಮಾರಸ್ವಾಮಿಗೆ ಇನ್ನೂ ವಯಸ್ಸಿದೆ ಎಂದು ವ್ಯಂಗ್ಯವಾಡಿದ್ರು. ನಾನು ಕಲ್ಲು ಕಬ್ಬಿಣ ನುಂಗಿದ್ದೀನಿ, ಎಲ್ಲ ಮಾಡಿದ್ದೀನಿ, HD ಕುಮಾರಸ್ವಾಮಿ ತನಿಖೆ ಮಾಡಿದ್ದಾರೆ ಎಂದು ಟಾಂಗ್ ಕೊಟ್ರು. ಈ ಹಿಂದೆ ದೇವೇಗೌಡರು ಪಾದಯಾತ್ರೆ ಮಾಡಿದ್ದಾರೆ, ಚಂದ್ರಶೇಖರ್ ಪಾದಯಾತ್ರೆ ಮಾಡಿದ್ದಾರೆ, ಬಿಜೆಪಿಯವರು ಪಾದಯಾತ್ರೆ ಮಾಡಿದ್ದಾರೆ. ಇದು ಹೋರಾಟದ ಭಾಗ. ನಾವು ಪಂಚ ಕಟ್ಕೊಂಡು ನಮಸ್ಕಾರ ಮಾಡೋದಕ್ಕೆ ಡಿಸೈನ್ ಎಂಬ ಬಿರುದು ಕೊಟ್ಟಿದ್ದಾರೆ, ಬಂಡೆ ಪುಡಿ ಪುಡಿ ಅಂತ ಬಿರುದು ಕೊಟ್ಟಿದ್ದಾರೆ. ಪಾಪ ಕೊಡ್ಲಿ ಬಿಡಿ ಅಂದ್ರು. ಗೆಲುವು ಸೋಲು ರಾಜಕೀಯದಲ್ಲಿ ಇರ್ತದೆ, ಏನ್ ಪರ್ಮನೆಂಟ್ ಇಲ್ಲ. ನಾನೇನು ಗೌಡ್ರ ಮೇಲೆ ಸೋಲಿಲ್ವೇ? ಸೋಲ್ನಲ್ಲೂ ಅನುಭವ ಆಗ್ತದೆ, ಗೆದ್ದತ್ರಲ್ಲೂ ಕೆಲವು ಅನುಭವ ಆಗ್ತದೆ. ರಾಜಕಾರಣ ಬೇರೆ. ಇದೇ ದೇವೇಗೌಡರು PGR ಸಿಂಧ್ಯಾ ಎಲ್ಲ ಸೇರಿ ಭಾರತೀಯ ಯಾತ್ರೆ ಮಾಡಿ ಅಂತ ನಮ್ಮ ಕನಕಪುರದಲ್ಲೂ ಕೂಡ ಜಮೀನು ಪರ್ಚೇಸ್ ಮಾಡಿದ್ರು ಮಳವಾಡಿಲಿ. ಕೆಲವ್ರು ಫಲ ಸಿಕ್ಕಿದೆ, ಕೆಲವ್ರು ಫಲ ಸಿಕ್ಕಿಲ್ಲ. ಪಾಪ ರೈತರುಗಳು ಕೂಡ ಹೋರಾಟ ಮಾಡಿದ್ದಾರೆ, ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಕೂಡ ಹೋರಾಟ ಮಾಡಿದ್ದಾರೆ. ಎಲ್ಲರಿಗೂ ಫಲ ಸಿಕ್ಕಬೇಕು ಅಂತ ಏನಿಲ್ಲ. ಆದರೆ ಪಂಚೆ ಕಟ್ಟೋದಕ್ಕೂ, ನಾನು ಶರ್ಟ್ ಹಾಕೊಳ್ಳೋದಕ್ಕೂ, ನಮಸ್ಕಾರ ಮಾಡೋದಕ್ಕೂ, ನಾನು ಸಿನಿಮಾ ಸ್ಟೈಲು, ಡ್ರಾಮಾ ಸ್ಟೈಲು, ಅದೇನೋ ಇನ್ನೊಂದೇನೋ ಉಪಯೋಗಿಸವ್ರೆ, ಡಿಸೈನ್ ಶೂರ ಎಲ್ಲ ಬಿರುದುಗಳು ಕೂಡ ಕೊಟ್ಟಿದ್ದಾರೆ. ಬಂಡೆ ಬಿರುದು ಕೊಡಲಿ, ಬಂಡೆ ಒಡೆದಾಕ್ದೆ ಅಂತ ಬಿರುದು ಕೊಡಲಿ, ಚಪ್ಪಡಿ ಆಯಿತು ಅಂತ ಕೊಡಲಿ, ವಿಗ್ರಹ ಆಯಿತು ಅಂತ ಕೊಡಲಿ, ಜಲ್ಲಿ ಆಗೋಯ್ತು ಅಂತ ಕೇಳಲಿ, ಪುಡಿ ಆಗೋಯ್ತು ಅಂತ ಹೇಳಲಿ. ನೀವು ಹೇಳಿದ್ದೀರಿ ಎಲ್ಲ ನಮ್ಗೇನು, ಅದೆಲ್ಲ ಹಳ್ಳಿಯಿಂದ ಬಂದವ್ರಿಗೆ. ಕುಮಾರಣ್ಣ ಏನು ಹೇಳಿದ್ರು ಅವ್ರ ಸಲಹೆನ ಭಾಳ ಸಂತೋಷದಿಂದ ನಮ್ರತೆಯಿಂದ ಸ್ವೀಕಾರ ಮಾಡ್ತೀನಿ. ಅವ್ರೇನು ಬೇಕಾದ್ರೂ ತಿದ್ಲಿ. ನಾನು ಯಾವ ಪಂಚ ಹಾಕಿದ್ದೆ ಅಂತಂದರೆ ಅವ್ರ ಜೊತೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ನಲ್ಲ, ಇವತ್ತು ಕಾಟನ್ ಹಾಕೊಂಡಿದ್ದೆ, ಅವತ್ತು ರೇಷ್ಮೆ ಹಾಕಿದ್ದೆ. ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಏನೇನು ಹಾಕಿದ್ದೀನಿ, ಪಂಚ ಹಾಕಿದ್ದೀನಿ, ಯಾವ ಶುಭ ಸಂದರ್ಭದಲ್ಲಿ ಎಲ್ಲ ತಾವೆಲ್ಲ ಗಮನಿಸಿ. ನಿಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇರ್ತದೆ. ಅವ್ರ ಜೊತೆ ಪೂಜೆಗೂ ಕೂತಿದ್ದೀನಿ. ಇದೇ ಕಾವೇರಿ ಪೂಜೆನೂ ನನ್ನ ಬ್ರದರ್ ಜೊತೆ ಮಾಡಿದ್ದೀನಿ. ನಾನು ಬ್ರದರ್ ಜೊತೆ ಅಕ್ಷತೆ ಕೂಡ ಹಾಕ್ತಿದ್ದೀನಿ. ಅಕ್ಕಿ ಒಂದು ಕಡೆ ಇರ್ತದೆ, ಅರ್ಶಿನ ಒಂದು ಕಡೆ ಇರ್ತದೆ. ಅವೆರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗ್ತದೆ. ಆ ಮಂತ್ರಾಕ್ಷತೆನ ಕಾವೇರಿ ನೀರಿಗೆ ಹಾಕ್ಲೇಬೇಕಲ್ವಾ? ಇನ್ನು ಫಿಲಂ ಚೇಂಬರ್ನಲ್ಲಿ ಮಾತನಾಡಿದ DKಶಿ, ರಾಜಕಾರಣ ಮುಖ್ಯ ಅಲ್ಲ, ರಾಜ್ಯದ ಹಿತಕ್ಕಾಗಿ ಮೇಕೆದಾಟು ಯೋಜನೆಗಾಗಿ ಪಾದಯಾತ್ರೆ ನಡೆಸುತ್ತಿದ್ದೇವೆ, ಎಲ್ಲ ಸಂಘಟನೆಗಳಿಗೂ ಮನವಿ ಮಾಡಿದ್ದೇವೆ ಅಂದ್ರು. ಈ ವೇಳೆ HDKಗೆ ಟಾಂಗ್ ಕೊಟ್ಟ DKಶಿ, ಕೆಲವರು ಈ ಹೋರಾಟವನ್ನ ರಾಜಕಾರಣ ಅಂತಿದ್ದಾರೆ, ಮಾತಾಡ್ಲಿ ಅಂದ್ರು. ಈ ವೇಳೆ DKಶಿ ಮಾತಿಗೆ ಪ್ರತಿಕ್ರಿಯಿಸಿದ ಸಾರಾ ಗೋವಿಂದು, ಮೇಕೆದಾಟು ಯೋಜನೆಗೆ ಬೆಂಬಲ ನೀಡಲಾಗುತ್ತದೆ ಅಂದ್ರು. ಇನ್ನು ಇದೇ ವಿಚಾರವಾಗಿ ಹಾಸನದಲ್ಲಿ ಮಾಜಿ ಸಚಿವ HD ರೇವಣ್ಣ ಕೂಡ DKಶಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಮುಖಂಡರು ಯಾವ ಮುಖ ಇಟ್ಕೊಂಡು ರಾಜ್ಯದ ಜನರ ಮತ ಕೇಳ್ತಾರೆ, ನಮಗೇನು ಪ್ರಯೋಜನ ಆಗಲ್ಲ ಅಂತ ಕೃಷ್ಣೆ ಬಿಟ್ರು. ಉತ್ತರ ಕರ್ನಾಟಕದವರನ್ನೂ ಬಿಟ್ರು. ಕೃಷ್ಣೆ ಬಿಟ್ಟು ಮೇಕೆದಾಟು ಇಟ್ಕೊಂಡಿದ್ದಾರೆ. ಮೇಕೆ ಕರೆದುಕೊಂಡು ಬರ್ತಾರೋ ನೀರು ತರ್ತಾರೋ ಗೊತ್ತಿಲ್ಲ. ಜನ ಇವರಿಗೆ 50 ಕುರಿ ಕೊಡೋದು ಒಳ್ಳೆಯದು. ಇದು ಚುನಾವಣೆ ಗಿಮಿಕ್. ಹೆಚ್ಚು ದಿನ ಗಿಮಿಕ್ ರಾಜಕಾರಣ ನಡೆಯಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ. 5 ವರ್ಷ BJP, 5 ವರ್ಷ ಕಾಂಗ್ರೆಸ್,
ಮಾಡಬೇಡಿ ಅಂತ ಇಟ್ಕೊಂಡಿದ್ವಾ? ಈಗ ಏನಾಯ್ತು, ಕೃಷ್ಣ ಬಿಟ್ಟರು, ಆ ಉತ್ತರ ಕರ್ನಾಟಕದವ್ರು ಬಿಟ್ಟಾಗೋಯ್ತು, ಅಲ್ಲೇ ಪ್ರಯೋಜನ ಆಗ್ತಿಲ್ಲ ನಮಗೆ ಅಂತ ಹೇಳಿ ಕೃಷ್ಣ ಅಂತೇಳಿ ಮುಗೀತಲ್ಲ. ಇವತ್ತವರೆಗೆ ದೇವೇಗೌಡರು ಏನು ಮಾಡಿದ್ರು, ಕೃಷ್ಣಗೆ ಏನು ಮಾಡಿದ್ರು, ಬೆಂಗಳೂರು ನಗರ ಕುಡಿಯೋ ನೀರಿಗೆ ಏನು ಮಾಡಿದ್ರು, ಕಾವೇರಿಗೆ ಏನು ಮಾಡಿದ್ರು, ಈಗೇನೈತೆ ಮೇಕೆದಾಟು ಕೃಷ್ಣ ಬಿಟ್ಟಾಗೋಯ್ತು, ಉತ್ತರ ಕರ್ನಾಟಕ ಕಡೆಗೆ ಹೋಗಿವ್ರದ್ದೇನಿಲ್ಲ ಅಂತ ಹೇಳಿ ಈಗ ಮೇಕೆದಾಟು ಇಟ್ಕೊಂಡವ್ರೆ. ಆ ಮೇಕೆದಾಟು ಎಲ್ಲಿ ಮೇಕೆ ಕರ್ಕೊಬತ್ತಾರೋ ಅಥವಾ ಆ ಡ್ಯಾಮೇಜ್ ಇತ್ತಂತಾರೋ ಗೊತ್ತಿಲ್ಲಪ್ಪ. ಇದು ಚುನಾವಣೆಯ ಒಂದು ಗಿಮಿಕ್ಸ್. ಹೀಗೆ ದಳಪತಿಗಳು ಡಿಕೆಶಿ ವಿರುದ್ಧ ತಿರುಗಿ ಬಿದ್ದಿದ್ರೆ ಇತ್ತ ಡಿಕೆಶಿ ಮಾತ್ರ ಜನವರಿ 9ರಿಂದ 11 ದಿನಗಳ ಕಾಲ ಮೇಕೆದಾಟು ಹೋರಾಟದ ಭಾಗವಾಗಿ ಪಾದಯಾತ್ರೆ ನಡೆಸೋಕೆ ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರಲಿ ಇಲ್ಲದಿರಲಿ ದೇಶದ ಸೇವೆ ಮಾಡುವ ಗುಣ ಹೊಂದಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಈ ದೇಶದಲ್ಲಿ ರೂಪಿತವಾದ ಎಲ್ಲಾ ಯೋಜನೆಗಳು ಕಾಂಗ್ರೆಸ್ ಕೊಡುಗೆ. ದೇಶದ ಶಕ್ತಿ ಕಾಂಗ್ರೆಸ್ ದೇಶದಲ್ಲಿ ಅಧಿಕಾರ ಹಿಡಿದರೆ ಎಲ್ಲಾ ವರ್ಗದ ಜನರಿಗೆ ಅಧಿಕಾರ ಸಿಕ್ಕಿದಂತೆ ಅಂತ ಹೇಳಿ ಡಿಕೆಶಿ ದಳಪತಿಗಳಿಗೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ಗೆ ರಾಜಕೀಯ ಲಾಭ ಆಗುವ ಭೀತಿಯಲ್ಲಿ ಜೆಡಿಎಸ್ ಕಂಗಾಲಾಗಿದ್ದು ಕಾಂಗ್ರೆಸ್ ಹೋರಾಟವನ್ನ ಟೀಕಿಸುತ್ತಿದೆ ಎನ್ನುವ ಮಾತುಗಳು ಹರಿದಾಡುತ್ತಿವೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಮಾಗಡಿ ಜೆಡಿಎಸ್ ಶಾಸಕ ಮಂಜುನಾಥ್ ಕೂಡ ಕಾಂಗ್ರೆಸ್ ಪಾದಯಾತ್ರೆಗೆ ಟೀಕೆ ವ್ಯಕ್ತಪಡಿಸಿದ್ದಾರೆ. ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದು ನಿಮಗೆ ಗೊತ್ತಾಗಿದೆ, ಇವ್ರೇನು ಉದ್ದೇಶ ಇಟ್ಕೊಂಡು ಮಾಡ್ತಾವ್ರೆ ಅಂತ. ಇವರು ಸರ್ಕಾರ ಹಿಂದೆ 5 ವರ್ಷ ಮುಖ್ಯಮಂತ್ರಿ ಇದ್ರು ಸಿದ್ದರಾಮಯ್ಯನವರು, ಮಾಡ್ಬೋದಾಯ್ತಲ್ಲ ಕಾಂಗ್ರೆಸ್ನವರು. ಅವತ್ತು ಮೇಕೆದಾಟು ಇರಲಿಲ್ವಾ? ಇವತ್ತು ರಾಜಕೀಯ ಮಾಡಲಿಕ್ಕೆ, ಮತ ಪಡಿಲಿಕ್ಕೆ, ಇನ್ನೆಲ್ಲೋ ಇವಾಗ ಚುನಾವಣೆ ಬಂದು ಹೊಸಲಲ್ಲಿ ನಿಂತಿದೆ, ಅದನ್ನ ಲಾಭ ಗಿಟ್ಟಿಸ್ಕೊಳ್ಳೋಕ್ಕೆ ಅಂತ ಮಾಡೋಕ್ಕೆ ಹೊರಟ್ರೆ ಜನ ಏನು ಮೂರ್ಖರ? ಗೊತ್ತಾಗ್ತದೆ. ಈ ಕಡೆ ಸಿಟಿ ರವಿ ಸೇರಿದಂತೆ ಬಿಜೆಪಿ ನಾಯಕರು ಕೂಡ ಮೇಕೆದಾಟು ಪಾದಯಾತ್ರೆ ನಡೆಸುತ್ತಿರುವ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯೋಜನೆಗೆ ಈಗಾಗಲೇ ತಾರ್ಕಿಕ ಅಂತ್ಯ ಸಿಕ್ಕಾಗಿದೆ, ಜಾರಿಯಾದರೆ ಕ್ರೆಡಿಟ್ ತೆಗೆದುಕೊಳ್ಳಲು ಕಾಂಗ್ರೆಸ್ ಯತ್ನಿಸುತ್ತಿದೆ ಅಂತ ಸಚಿವ ಸೋಮಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಬೆಂಬಲ ಅನ್ನೋದಕ್ಕಿಂತ ಹೆಚ್ಚಾಗಿ ಮೇಕೆದಾಟು ಆಗಬೇಕು ಅನ್ನೋದು ಎಲ್ಲರ ಆಶಯ, ಕರ್ನಾಟಕ ಸರ್ಕಾರದ 100ಕ್ಕೆ 100 ಆಶಯ. ಅದಾಗುವಾಗ ಕಾನೂನು ಚೌಕಟ್ಟಿನಲ್ಲಿ ಆಗಬೇಕಾಯ್ತದೆ. ಕಾನೂನನ್ನು ಮೀರಿ ನಾವು ಯಾರು ಮಾಡೋಕ್ಕಾಗೋದಿಲ್ಲ. ಕಾನೂನಲ್ಲಿ ಇದ್ದದಕ್ಕೆ ಇವತ್ತು ಏಕ್ದಮ್ಮು ಸಡನ್ನಾಗಿ ಇವ್ರಿಗೆ ಇದು ಜ್ಞಾನೋದಯ ಆಗಿದೆ, ನಾವು ಆಗಿರೋದು ಬೇಡ ಅನ್ನೋದಿಲ್ಲ. ಆದರೆ ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ, ಸರ್ಕಾರ ಕೂಡ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದೀವಿ. ಹೀಗೆ ಜೆಡಿಎಸ್ ಬಿಜೆಪಿ ಎಷ್ಟೇ ಟೀಕಿಸ್ತಿದ್ರು ಡಿಕೆಶಿ ಮಾತ್ರ ಮೇಕೆದಾಟು ಪಾದಯಾತ್ರೆ ಮಾಡಿಯೇ ಸಿದ್ಧ ಅಂತ ಶಪಥ ಮಾಡಿದ್ದಾರೆ. ಕಾಂಗ್ರೆಸ್ ಯೋಜನೆಯಂತೆ ಜನವರಿ 9ರಂದು ಮೇಕೆದಾಟು ಸಂಗಮದಿಂದ ಪಾದಯಾತ್ರೆ ಆರಂಭವಾಗಲಿದೆ. ಒಟ್ಟು 11 ದಿನಗಳ ಕಾಲ ನಡೆಯುವ ಈ ಪಾದಯಾತ್ರೆಯ ಸಮಾರೋಪ ಸಮಾರಂಭ ಬಸವನಗುಡಿ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ನಡೆಯಲಿದೆ. ಆದ್ರೆ ಒಂದಂತೂ ಸತ್ಯ, ಮೇಕೆದಾಟು ಪಾದಯಾತ್ರೆ ವಿಚಾರದಲ್ಲಿ ಈಗ ಡಿಕೆಶಿ ಶೈನ್ ಆಗ್ತಿದ್ರೆ ಸಿದ್ದು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವ ಡಿಕೆಶಿಗೆ ಸದ್ಯಕ್ಕೆ ಮೇಕೆದಾಟು ಪಾದಯಾತ್ರೆ ಪ್ರಮುಖ ಅಸ್ತ್ರವಾಗಿ ಸಿಕ್ಕಂತಿದೆ. ಹೀಗಾಗಿ ಶತಾಯಗತಾಯ ಈ ಪಾದಯಾತ್ರೆಯನ್ನ ಸಕ್ಸಸ್ ಮಾಡಲೇಬೇಕು ಅಂತ ಡಿಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಎಲ್ಲಾ ಸಂಘಟನೆಗಳ ಬೆಂಬಲವನ್ನು ಕೋರುತ್ತಿದ್ದಾರೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಮಗದೊಂದು ಅಂಶ ಏನಂದ್ರೆ, ಸಿದ್ದರಾಮಯ್ಯ ಎಚ್ಡಿಕೆಗೆ ತಿರುಗೇಟು ಕೊಡ್ತಿದ್ದಾರೆ ಬಿಟ್ರೆ ಮೇಕೆದಾಟು ಪಾದಯಾತ್ರೆಯಲ್ಲಿ ಮುಂದಾಳತ್ವ ಮಾತ್ರ ವಹಿಸಿಕೊಂಡಿಲ್ಲ. 2013ರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗುವಲ್ಲಿ, ಕಾಂಗ್ರೆಸ್ ಗೆಲ್ಲುವಲ್ಲಿ ಬಳ್ಳಾರಿ ಪಾದಯಾತ್ರೆ ಟರ್ನ್ ಪಾಯಿಂಟ್ ಆಗಿತ್ತು. ಈ ಪಾದಯಾತ್ರೆ ರಾಜಕೀಯ ದಿಕ್ಕನ್ನೇ ಬದಲಿಸಿತ್ತು. ಇದೀಗ ಅಂಥದ್ದೇ ಒಂದು ಅಸ್ತ್ರ ಹುಡ್ಕೊಂಡಿರುವ ಡಿಕೆಶಿ ಮೇಕೆದಾಟು ಪಾದಯಾತ್ರೆ ಮೂಲಕ ಹವಾ ಸೃಷ್ಟಿಸಲು ತಂತ್ರ ರೂಪಿಸುತ್ತಿದ್ದಾರೆ ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ಹರಿದಾಡುತ್ತಿದೆ.